ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ವಸುದೇವ ಕುಟುಂಬ ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಸುದೇವ ಕುಟುಂಬ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ ಬನ್ನಿ. ಶುರುವಿನಲ್ಲಿ ಇಲ್ಲಿ ವಂಶಿ ನೆನೆ ನಡೆದಂಥ ಘಟನೆಯನ್ನು ನೆನೆಸ್ಕೊಂಡು ಇಲ್ಲಿ ಹೇಳ್ತಾ ಇರ್ತಾನೆ. ಗೀತಾ ಅವರು ಯಾಕೆ ಇಷ್ಟೊತ್ತಿನಲ್ಲಿ ವಾಕ್ ಬಂದರು ಅಂತ ಹೇಳ್ಬಿಟ್ಟು ನಿಮ್ಮ ಗಮನದಲ್ಲಿರಲಿ. ಅವ್ರಿಗೆ ಅತಿಯಾಗಿ ಏನೋ ನೋವನ್ನ ಕೊಡೋಕೆ ಹೋಗ್ಬೇಡಿ, ಟೆನ್ಷನ್ನ ಕೊಡೋಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಈಗ ಆಲ್ರೆಡಿ ಅವರು ತುಂಬಾ ನೊಂದಿದ್ದಾರೆ, ಅಂಥದ್ರಲ್ಲಿ ನೀವು ಕೂಡ ನೋವನ್ನ ಕೊಡೋಕೆ ಹೋಗ್ಬೇಡಿ. ಇಷ್ಟೊತ್ತಲ್ಲಿ ಅವ್ರು ಯಾಕೆ ವಾಕ್ ಬಂದಿದ್ರು ಅಂತ ಹೇಳ್ಬಿಟ್ಟು ನೀವು ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಮನೆಯಲ್ಲಿ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಅವಾಗ ಇಲ್ಲಿ ಕುಮಾರನ್ನು ಕೂಡ ಕೇಳ್ತಾರೆ, ಯಾಕೆ ವಂಶಿ ಅವರು ಇಷ್ಟೊತ್ತಿನಲ್ಲಿ ಎಲ್ಲಿ ಸಿಕ್ಕಿದ್ರು ನಿಮಗೆ ಅಂದಾಗ ನಿಮಗೆ ಗೊತ್ತಾಗುತ್ತೆ ಸಮಾಧಾನವಾಗಿರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ವಂಶಿ. ಅಲ್ಲಿಂದ ಕರ್ಕೊಂಡು ಪದ್ಮನ್ನ ಆಗಿ ಕುಮಾರ್ ಇಬ್ಬರು ಕೂಡ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಇಲ್ಲಿ ವಂಶಿ ಹಾಗೇನೆ ಸ್ವಾತಿ ಇಬ್ಬರು ಕೂಡ ರೂಮಲ್ಲಿ ಇರ್ತಾರೆ. ಆಮೇಲೆ ಇಲ್ಲಿ ವಂಶಿ ಎಲ್ಲಿಗೆ ರೆಡಿ ಆಗ್ತಾ ಇದೆಯಾ, ನೀನು ಕೂಡ ಮನಸ್ಸನ್ನ ಬದಲಾಯಿಸ್ಕೊಂಡು ಬೆಂಗಳೂರಿಗೆ ಬರೋಕ್ಕೆ ರೆಡಿ ಆದ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ವಂಶಿ ಅವರೇ, ಆ ಥರ ನಿರ್ಧಾರಲ್ಲ ನಾನು ಯಾವತ್ತೂ ತಗೊಳ್ಳಲ್ಲ. ಮನಸ್ಸಲ್ಲಿ ಬೆಂಕಿನ ಇಟ್ಕೊಂಡು ಬೆಟ್ಟದಷ್ಟು ಸೇಡನ್ನು ಇಟ್ಕೊಂಡು ನಾನು ಅಲ್ಲಿ ಬರ್ತೀನಿ ಅಂತ ನೀವು ಯಾವತ್ತೂ ಅಂದ್ಕೋಬೇಡಿ. ಅದನ್ನು ನಾನು ಮನೆಗಾಗಿರೋಂಥ ತೊಂದರೆನ ನಾನು ಬಗೆಹರಿಸ್ತಲ್ಲಿ ಯಾವುದೇ ಕಾರಣಕ್ಕೂ ನಾನು ಎಲ್ಲೂ ಬರೋದಿಲ್ಲ ಅಂತ ಹೇಳಿದಾಗ, ಅದು ಸರಿ ಬಿಡು, ನೀನೇನಾದರೂ ಪಶುಪತಿ ಏನಾದರೂ ನಿನಗೆ ಸಿಕ್ಕಿದ್ದಿದ್ರೆ ಕೊಳ್ಪಟ್ಟು ಹಿಡ್ಕೊಂಡು ನೀನು ಹೊಡಿಯೋಕ್ಕೂ ಇರಿಸ್ತಿರ್ಲಿಲ್ಲ. ಆದರೆ ಆ ಚಾನ್ಸ್ ಏನಾದ್ರು ಸಿಕ್ಕಿದ್ರೆ ಖಂಡಿತವಾಗ್ಲೂ ಅದನ್ನು ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಾತಿ ಇಲ್ಲಿ ವಂಶಿಗೆ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಆಗಲೇ ಇಲ್ಲಿ ಸ್ವಾತಿಗೆ ಒಂದು ಮೆಸೇಜು ಬರುತ್ತೆ. ಆವಾಗ ಇಲ್ಲಿ ನಿತಿನ್ ಸ್ವಾತಿಗೆ ಮೆಸೇಜ್ನ ಮಾಡಿರ್ತಾನೆ, ನಾನು ಸ್ವಲ್ಪ ನಿಮ್ಗೆ ಅದಾದ್ರೆ ಅರ್ಜೆಂಟಾಗಿ ಮಾತಾಡಬೇಕು, ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿರ್ತಾನೆ. ಆವಾಗ ಇಲ್ಲಿ ಸ್ವಾತಿ ಮೆಸೇಜ್ನ ನೋಡ್ತಾರೆ. ಸ್ವಾತಿ ಮೆಸೇಜ್ನ ನೋಡ್ಬಿಟ್ಟು ಇದೇನಿದು ರೀತಿ ಯಾವತ್ತೂ ಅವ್ರದ್ದು ಮೆಸೇಜ್ನ ಮಾಡಲ್ವಲ್ಲ, ಏನೋ ಇರ್ಬೋದೇನೋ, ಬ್ಯಾಂಕ್ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡೋಕ್ಕೆ ಏನಾದರೂ ಕರಿತಾ ಇರ್ಬೋದೇನೋ ಅಂತ ಹೇಳ್ಬಿಟ್ಟು, ಸರಿ ವಂಶಿ ಅವರೇ ನಾನು ಇಲ್ಲಿ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಸ್ವಲ್ಪ ಹೊರಗಡೆ ಹೋಗ್ಬರಬೇಕು, ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯಿತು ಹೊರಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಹೊರಡುವಾಗ ಇಲ್ಲಿ ಸ್ವಾತಿ ವೇಲು ವಂಶಿಗೆ ಮಿಸ್ ಆಗಿ ಡಕ್ಕೆ ಸಿಗಾಕೊಂಡಿರುತ್ತೆ. ಆಮೇಲೆ ಇಲ್ಲಿ ಸ್ವಾತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ವಂಶಿ ಅವರ ವೇಲ್ ಬಿಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆವಾಗ ಇಲ್ಲಿ ನಾನೆಲ್ಲಿ ನಿಮ್ಮ ವೇಲ್ ಹಿಡ್ಕೊಂಡಿದ್ದೀನಿ ಅಂತ ಅಂದಾಗ, ಬಿಡಿ ನಾನು ದುಪ್ಪಟ್ಟ ಹಾಕಿ ಹಿಡ್ಕೊಂಡಿದ್ದೀರಾ ಮತ್ತೆ ನೀವು ಅಂತ, ನಾನು ಹಿಡ್ಕೊಂಡೇ ಇಲ್ಲ ಅಂದಾಗ ಇಲ್ಲಿ ಸ್ವಾತಿ ಮಿಸ್ ಆಗಿ ತಿರುಗಿ ನೋಡಿದಾಗ ಇಲ್ಲಿ ವಂಶಿ ಮಿಸ್ ಆಗಿ ಅದ್ರ ಮೇಲೆ ಇರ್ತಾರೆ. ಅದು ನೋಡಿದಂಥ ಸ್ವಾತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಲ್ಲ ನಾನು ಅಂತ ಹೇಳ್ಬಿಟ್ಟು ಎಲ್ಲ ಬಿಡಿಸ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಆಮೇಲೆ ಇಲ್ಲಿ ಸ್ವಾತಿ ಹೊರಗಡೆ ನಿತಿನ್ನ ಹುಡ್ಕೊಂಡು ಅರ್ಜೆಂಟಲ್ಲಿ ಹೊರಗಡೆ ಬರ್ತಾ ಇರ್ತಾರೆ. ಫೋನ್ ನೋಡಿಕೊಂಡು ಅಲ್ಲಿ ಒಂದು ಅಜ್ಜಿ ಎದುರುಗಡೆಯಿಂದ ಹೂನ ಹಿಡ್ಕೊಂಡು ಬರ್ತಾ ಇರುತ್ತೆ. ಅಜ್ಜಿ ಏನು ಮಾಡ್ತಾರೆ, ಅವರು ಸ್ವಾತಿ ಮಿಸ್ಸಾಗಿ ಮೊಬೈಲ್ನ ನೋಡ್ತಾ ಬರ್ತಾ ಇರ್ತಾರೆ. ಆಮೇಲೆ ಹೂವಿನ ಬುಟ್ಟಿಯೆಲ್ಲ ಕೆಳಗೆ ಬೀಳಿಸ್ಬಿಡ್ತಾರೆ. ಏನಮ್ಮ ನೀನು ಹೂವೆಲ್ಲನೂ ಇದು ಮಾಡ್ದಲ್ಲ, ಅದು ಸಾರಿ ಅಜ್ಜಿ ನಾನು ನೋಡಲಿಲ್ಲ, ನಿಮ್ಮ ಹೂವು ಏನೂ ಆಗಿಲ್ಲ, ನಾನು ತಗೊಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಇಲ್ಲಿಗೆ ಅಜ್ಜಿಗೆ ತಗೊಡ್ತಾರೆ. ಮತ್ತು ಇನ್ನೊಂದು ಕಡೆಯಲ್ಲಿ ನಿಮ್ಮ ಕೈಯಲ್ಲಿ ಫೋನ್ ಇದ್ದರೆ ಏನೂ ಅಷ್ಟೇ ಗೊತ್ತಾಗೋದಿಲ್ಲ ನಿಮಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಜ್ಜಿ ಸ್ವಾತಿಗೆ ಬೈತಾ ಇಲ್ಲಿ ಹೂವೆಲ್ಲೊಂದು ಸ್ವಾತಿ ಇಲ್ಲಿ ತುಂಬ್ತಾ ಕೊಡ್ತಾಳೆ. ಇನ್ನೊಂದು ಕಡೆಯಲ್ಲಿ ಎಷ್ಟೊತ್ತಾಯಿತು ಇವರು ಫೋನ್ ಬರೋಕ್ಕೆ ಹೇಳಿ ಸ್ವಿಚ್ ಆಫ್ ಮಾಡ್ಕೊಂಡವರಲ್ಲ ಅಂತ ಹೇಳ್ಬಿಟ್ಟು ಸ್ವಾತಿ ಇಲ್ಲಿ ನಿತಿನ್ಗೆ ಫೋನ್ನ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಕಿಡ್ನಾಪರ್ಸ್ಗಳು ಕೂಡ ಇಲ್ಲಿ ಸ್ವಾತಿನ ಕಿಡ್ನಾಪ್ ಮಾಡೋಕ್ಕೆ ಅಂದ್ಬಿಟ್ಟು ಸೈಡಿಂದ ನೋಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ಕಿಡ್ನಾಪರ್ಸ್ ಬಂದುಬಿಟ್ಟು ಇಲ್ಲಿ ಸ್ವಾತಿಗೆ ಅಡ್ರೆಸ್ ಕೇಳೋ ಥರ ಬಂದುಬಿಟ್ಟು ಇಲ್ಲಿ ಕಿಡ್ನಾಪ್ನ ಮಾಡ್ತಾರೆ. ಆಮೇಲೆ ಇಲ್ಲಿ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಗೀತಾ ಅಷ್ಟೇ, ಗೀತಾ ಅವ್ರ ಮನೆಯವ್ರಿಗೆ ಬರ್ತಾರೆ. ಗೀತಾ ಅವ್ರ ಮನೆಯವರೆಲ್ಲರೂ ಕೂಡ ಅಲ್ಲಿಂದ ಮನೆ ಬಿಟ್ಟು ಹೊರಡೋಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾರೆ. ಆಮೇಲೆ ಎಲ್ಲರೂ ಕೂಡ ಇಲ್ಲಿ ಪದ್ಮ ನೀನು ಅಷ್ಟೇ ಎಲ್ಲ ಹೊರಡು, ಗೀತಾ ಹೇಳ್ತಾ ಇರ್ತಾರೆ, ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಸರಿ ಇದೆಯಾ, ಬಟ್ಟೆಗಳು ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ ಅಂತ ನೋಡಿ ಪ್ರೀತಿ ಮೇಘ ಅಂತ ಹೇಳ್ತಾ ಇರ್ತಾರೆ. ಆಮೇಲೆ ಎಲ್ಲ ತೊಗೊಂಡಿದ್ದೀವಿ ಅದಕ್ಕೆ ಅಂತ ಅಂದಾಗ ಎಲ್ಲಿಗೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇರ್ತಾರೆ. ಆವಾಗ ಇಲ್ಲಿ ನಾವು ಇನ್ನೇನು ಅದೇ ಬಾಡಿಗೆ ಮನೆ ಇದೆಯಲ್ಲ ಅಲ್ಲಿಗೆ ಹೋಗಬೇಕು, ಅದು ಬಿಟ್ಟರೆ ನಮಗೆ ಇನ್ನೇನು ಯಾವ್ದು ಗತಿ ಇದೆ ಅಂತ ಇಲ್ಲಿ ಪದ್ಮ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ನಿಮ್ಗೆ ಅಲ್ಲಿ ಹೋಗೋದು ತುಂಬಾ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲಿ ಪದ್ಮ ಆ ಗಂಡನ ಅತ್ತೆ ಹೇಳ್ತಾ ಇರ್ತಾರೆ, ಆದರೆ ಏನು ಮಾಡೋದು, ನಿಮ್ಗೆ ಅಲ್ಲಿ ಹೋಗ್ದಲೇ ಇದ್ರೆ ಆಪ್ಷನ್ನೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಪದ್ಮ ಅಳ್ತಾ ನಿಂತಿರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಅದು ಏನಾರ ಆಗಲಿ ನಾನಂತೂ ಅಲ್ಲಿಗೆ ಹೋಗಲ್ಲ, ಸ್ವಾಭಿಮಾನನ ಬಿಟ್ಟು ಬದುಕೋಕೆ ನನ್ನ ಕೈಲಿ ಆಗೋದಿಲ್ಲ, ಬಾಡಿಗೆ ಮನೆಗೇ ಹೋಗ್ತೀವಿ ಅಂದಮೇಲೆ ನಾವೆಲ್ಲರ ಬೇರೆ ಕಡೆ ಬಾಡಿಗೆ ಮನೆ ನೋಡ್ಬೋದಲ್ವಾ ಅಂತ ಇಲ್ಲಿ ಗೀತೆ ಹೇಳ್ತಾ ಇರ್ತಾಳೆ. ಆಮೇಲೆ ಕುಮಾರ, ಅಷ್ಟು ಸುಲಭ ಅಲ್ಲ, ನಾವೀಗ ಬೇರೆ ಮನೆ ನೋಡಿಕೊಂಡು ನಾವು ಆ ಥರ ಎಲ್ಲ ಮತ್ತೆ ಸೆಟ್ಲಾಗಿ ಹೋಗೋದು ಅಂದರೆ ಅಷ್ಟು ಸುಲಭ ಇಲ್ಲ, ನೀವು ಸುಮ್ಮನೆ ಹಠ ಮಾಡಬೇಡ ಅಂತ ಹೇಳ್ತಾ ಇರ್ತಾರೆ. ಆವಾಗ ಇಲ್ಲ ಅದು ಏನಾರ ಆಗಲಿ ನಾನು ಮತ್ತೆ ಆ ಮನೆಗೆ ಬರೋಕ್ಕೆ ನನಗೆ ಒಪ್ಪಿಗೆ ಇಷ್ಟ ಇಲ್ಲ, ಮತ್ತೆ ಗೀತಾ ಮುಖ ನೋಡೋಕೆ ನನಗೆ ಇಷ್ಟ ಇಲ್ಲ, ಮತ್ತು ಆ ಸ್ವಾತಿ ಮುಖ ನೋಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಗೀತಾ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಮನೆಯವರೆಲ್ಲರೂ ಕೂಡ ತುಂಬಾ ಬೇಜಾರಾಗ್ತಾ ಇರ್ತಾರೆ. ಆಮೇಲೆ ಅಲ್ಲಿ ಸ್ವಾತಿ ಹಾಗೇ ಗೀತಾ ಹಾಗೇ ಸ್ವಾತಿ ಪ್ರೀತಿಯಾಗಿ ಎಲ್ಲರೂ ಕೂಡ ಇಲ್ಲಿ ಮೇಘ ಎಲ್ಲ ಅಳೋಕ್ಕೆ ಶುರು ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಮನೇಲಿ ಎಲ್ಲರೂ ಕೂಡ ಅಜ್ಜಿ ತಾತ ಎಲ್ಲರೂ ಕೂಡ ಇಲ್ಲಿ ಕೂತಿರ್ತಾರೆ. ಆಮೇಲೆ ಇಲ್ಲಿ ಮೇಲಿಂದ ವಂಶಿ ಬರ್ತಾರೆ. ವಂಶಿ ಬಂದ್ಬಿಟ್ಟು ಅಜ್ಜಿ ಎಲ್ಲಿ ಸ್ವಾತಿ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅಂದಾಗ, ನನಗೆ ಗೊತ್ತಿಲ್ಲ ಕಣೋ, ನಾನು ಅವಳನ್ನೇ ಕಾಯ್ತಾ ಕೂತಿದ್ದೀನಿ ತಿಂಡಿಗೆ ಅಂತ ಅಂದಾಗ, ಇಲ್ಲ ಅವಳು ಆಗಲೇ ಬಂದಲ್ಲ ರೂಮಿಂದ ಅಂತ ಹೇಳ್ಬಿಟ್ಟು ಇಲ್ಲಿ ವಂಶಿ ಹೇಳ್ತಾರೆ. ಇಲ್ಲ ಅವಳು ಬಂದಿಲ್ಲ, ನಾವು ಅವಳಿಗೆ ಕಾಯ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಇಲ್ಲಿ ಒಂದು ಕಡೆ ರಾಧಿಕಾ ಕೂಡ ಶಾಕ್ ಆಗ್ತಾರೆ. ಹಾಗೆ ಶಾಕಾಗಿ ನೋಡ್ತಾ ನಿಂತಿರ್ತಾಳೆ. ಸರಿ ಆಯಿತು ಇಲ್ಲೇ ಇರಬೇಕು ನೋಡು ಅಂದಾಗ ರಾಧಿಕಾ ಮತ್ತು ಆಕೆನೇ ವಂಶಿ ಇಬ್ಬರು ಮನೆಯೆಲ್ಲ ಹುಡ್ಕೋಕ್ಕೆ ಶುರು ಮಾಡ್ತಾರೆ. ಆವಾಗ ಇಲ್ಲ ಅವಳು ಆಗಲೇ ನನಗೆ ಒಂದು ಕಾಲ್ ಬಂತು, ಆಗ ನಾನು ಸ್ವಲ್ಪ ಕೆಲಸದ ಬ್ಯುಸಿಲಿದ್ದೆ, ಒಂದು ಮೆಸೇಜ್ ಬಂತು ಅಂದ್ಬಿಟ್ಟು ನಾನು ಎಲ್ಲ ಹೊರಡಬೇಕು ಅಂತ ಹೇಳ್ಬಿಟ್ಟು ಬಂದ್ಲು, ನಾನು ಕೆಲಸದ ಬ್ಯುಸಿಲಿ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ, ಮನೇಲಿ ನೋಡಿರಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಂದಾಗ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಏನು ಹೇಳ್ತಿದ್ಯೋ ನೀನು ವಂಶಿ ಅಂತ ಹೇಳಿದಾಗ, ಹೌದು ನಿಜನೇ ಹೇಳ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಅಂದಾಗ ಒಂದು ಕಡೆ ಇಲ್ಲಿ ಇವಳು ಕೂಡ ರಾಧಿಕಾ ಕೂಡ ಗಾಬರಿ ಆಗ್ತಾಳೆ. ಇಲ್ಲಿ
ಇಲ್ಲಿ ನಿತಿನೂ ಇಲ್ಲ, ಏನಾಗ್ತಿದೆ ಏನು ನಡೀತಾ ಇದೆ ಇಲ್ಲಿ, ಇವ್ರು ಏನಾದ್ರೂ ಮನೆ ಬಿಟ್ಟು ಏನಾದರೂ ಹೋಗ್ಬಿಟ್ರೆ ಇಬ್ಬರು ಅಂತ. ಆಮೇಲೆ ಮತ್ತೆ ಅವಳೆ ಒಂದು ಕ್ಷಣ ಇಮೇಜ್ ಮಾಡಿಕೊಂಡು ಮತ್ತೆ ಹೆಚ್ಚೆಚ್ಚೆ ಆ ಥರ ಎಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗ ಮದುವೆ ಆಗಿರೋ ಹುಡುಗಿ ಜೊತೆ ಆ ಥರ ಎಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಇಲ್ಲಿ ರಾಧಿಕಾ ಮನಸ್ಸಿಗೆ ಸಮಾಧಾನ ಮಾಡ್ಕೋತಾಳೆ. ಇನ್ನೊಂದು ಕಡೆ ಇಲ್ಲಿ ವಂಶಿ ಕೂಡ ಅವಳು ಕುಡಿದ ಜ್ಞಾನದಲ್ಲಿ ಇಲ್ಲಿ ಸ್ವಾತಿ ನಾನು ನಿತಿನ ನಿಜವಾಗ್ಲೂ ಇಷ್ಟಪಟ್ಟಿದ್ದೆ ಅಂತ ಹೇಳ್ಬಿಟ್ಟು ಹೇಳಿದ್ನ ಒಂದು ಕಡೆ ನೆನೆಸ್ಕೋತಾ ಇರ್ತಾನೆ. ಇಲ್ಲಿ ಇಬ್ರಿಗೂ ಕೂಡ ಕಮ್ಯುನಿಕೇಷನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಕಡೆ ಕೂಡ ಇಲ್ಲಿ ಒಂದು ಕಡೆ ಗಾಬರಿ ಆಗ್ತಾ ಇರ್ತಾರೆ. ಏನು ಇಬ್ಬರು ಕಾಣಿಸ್ತಾ ಇಲ್ವಾ, ಏನು ಹೇಳ್ತಿದ್ಯೋ ಸರಿಯಾಗಿ ಒಂದ್ಸಲಿ ನೋಡಿ, ಸರಿ ಆಯಿತು ಕಣೋ ವಂಶಿ, ನಿತಿನ್ಗಾರು ಒಂದ್ಸಲಿ ಫೋನ್ ಮಾಡು ಅಂತ ಅಂದಾಗ ಆಗ ಇಲ್ಲಿ ರಾಧಿಕಾ ಕೂಡ ನಿತಿನ್ಗೆ ಫೋನ್ ಮಾಡ್ತಾಳೆ. ಆಗ ಇಲ್ಲಿ ನಿತಿನ್ ಫೋನ್ ಸ್ವಿಚ್ ಆಫ್ ಆಗ್ತಾ ಇರುತ್ತೆ. ಆವಾಗ ಇಲ್ಲಿ ಇಬ್ಬರು ಕೂಡ ಗಾಬರಿ ಆಗ್ತಾರೆ. ಸರಿ ಆಯಿತು ಸ್ವಾತಿಗಾದರೂ ಫೋನ್ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಸರಿ ಆಯಿತು ಸ್ವಾತಿ ಫೋನ್ ಮಾಡ್ತೀನಿ ಅಂತ ಮಾಡಿದಾಗ ಇಲ್ಲಿ ಸ್ವಾತಿ ಫೋನು ರಿಂಗ್ ಆಗುತ್ತೆ. ಸ್ವಾತಿ ಇಲ್ಲಿ ಕಿಡ್ನಾಪರ್ಸ್ಗಳ ಜೊತೆ ಸಿಕ್ಕಾಕೊಂಡಿರ್ತಾಳೆ. ಇನ್ನೊಂದು ಕಡೆ ಫೋನ್ನ ರಿಸೀವ್ ಮಾಡ್ತಾಳೆ. ವಂಶವರೇ ಅಂತ ಅಂತಾಳೆ. ಅಷ್ಟೊತ್ತಿಗೆ ಕಡೆ ಇಲ್ಲಿ ಕಿಡ್ನಾಪರ್ಸ್ಗಳು ಫೋನ್ನ ಕಿತ್ಕೊಬಿಡ್ತಾರೆ. ಆಮೇಲೆ ಇಲ್ಲಿ ವಂಶಿಗೂ ಕೂಡ ಒಂದ್ಸಲಿ ಮಾತಾಡಿದ್ಲು, ಆದರೆ ಮತ್ತೆ ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಾಯಿದೆ ಅಂತ ಮನೆಯವರೆಲ್ಲರೂ ಕೂಡ ಗಾಬರಿ ಆಗ್ತಾರೆ. ಮನೆಯವರೆಲ್ಲ ಇನ್ನೆಲ್ಲಿ ಹೋಗ್ತಾಳೆ, ಅವಳು ಹೋದರೆ ಅವ್ರ ಮನೆಗೆ ಹೋಗಿರ್ತಾಳೆ ಅಷ್ಟೇ, ಯಾಕೆ ಇಷ್ಟೊಂದೆಲ್ಲ ಗಾಬರಿ ಆಗ್ತಾ ಇದ್ದೀರಾ ಅಂತ ವಂಶಿಯವರು ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಹೋಗಿ ನೋಡ್ಕೊಬಾ, ಅವಳು ಸಿಕ್ಕಿದ ತಕ್ಷಣ ನಮ್ಗೊಂದು ಫೋನ್ ಮಾಡೋ ಅಂತ ತಾತ ಅಜ್ಜಿ ಇಲ್ಲಿಬ್ರು ಕೂಡ ಗಾಬರಿ ಆಗ್ತಾರೆ. ಇನ್ನೊಂದು ಕಡೆ ವಂಶಿ ಇಲ್ಲಿ ಮನೆಗೆ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಅಂತ ಹೋಗ್ತಾನೆ. ಅಷ್ಟರೊಳಗಡೆ ಅಲ್ಲಿ ಅವರಿದ್ದಂಥ ಮನೆಗೆ ಕೂಡ ಹೋಗ್ತಾರೆ. ಇಲ್ಲಿ ಹೋದಾಗ ಇಲ್ಲಿ ಎಲ್ಲಿ ಅವರು ಸ್ವಲ್ಪ ಕರೀರಿ ಸ್ವಾತಿನ ಅಂತ ಅಂದಾಗ ಸ್ವಾತಿ ಇಲ್ಲಿ ಬಂದೇ ಇಲ್ಲ, ಅವ್ರು ಈಗಿನೂ ಅವ್ರ ಮನೆಯವರೆಲ್ಲ ಹೊರಟರು ಬೆಂಗಳೂರಿಗೆ ಅಂತ ಅಂದಾಗ ವಂಶಿ ಕೂಡ ಇಲ್ಲಿ ಗಾಬರಿ ಆಗ್ತಾನೆ. ಏನು ಇಲ್ವಾ ಇಲ್ಲಿ ಮನೆಯವ್ರು ಯಾರು ಅಂತ ಇಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಶಾಕ್ ಆಗಿ ನೋಡ್ತಿರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಹಾಗೇನೆ ಇಲ್ಲಿ ಹೊರಗಡೆ ಬರ್ತಾ ಇದ್ದಾಗ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾಗ ಇಲ್ಲಿ ರೋಡಲ್ಲಿ ಇಲ್ಲಿ ಸ್ವಾತಿ ದುಪ್ಪಟ ಬಿದ್ದಿರೋದನ್ನ ಗಮನಿಸ್ತಾನೆ. ಆಮೇಲೆ ಇಲ್ಲಿ ವಂಶಿ ಕೂಡ ತುಂಬಾ ಗಾಬರಿ ಆಗ್ತಾನೆ. ಇದೇನಿದು ಇಲ್ಲಿ ದುಪ್ಪಟ ಬಿದ್ದಿದೆಯಲ್ಲ ಅಂತ ಹೇಳ್ಬಿಟ್ಟು ಶಾಕ್ ಆಗಿ ನೋಡ್ತಾ ಇರ್ತಾನೆ. ಆಮೇಲೆ ಇನ್ನೊಂದು ಕಡೆ ಕಿಡ್ನಾಪರ್ಸ್ಗಳು ಕೂಡ ಇಲ್ಲಿ ಕಿಡ್ನಾಪ್ ಮಾಡ್ಕೊಬಂದು ಒಂದು ಇದರಲ್ಲಿ ಕೋಣೆಯಲ್ಲಿ ಕೂಡ ಹಾಕಿರ್ತಾರೆ. ಆಮೇಲೆ ಇಷ್ಟು ದಿವಸ ನೋಡು ಅವಳು ತುಂಬಾ ಫಾಸ್ಟ್ ಇದ್ದಾಳೆ ಅಣ್ಣ, ಈ ಹುಡುಗಿ ಎಷ್ಟೇ ನಮ್ಮನ್ನೇನೆ ಕಿಡ್ನಾಪ್ ಮಾಡ್ಕೊಬಂದ್ರು ಕೂಡ ಇಲ್ಲಿ ಎಸ್ಕೇಪ್ ಆಗ್ತಿದ್ಲು ಅಂದರೆ ಇವಳು ಏನಾದರೂ ಎಸ್ಕೇಪ್ ಆಗಿದ್ರೆ ನಿಮ್ಮನ್ನ ಹತ್ರ ಸುಮ್ಮನೆ ಬಿಡ್ತಿರ್ಲಿಲ್ಲ. ಇವಳು ಏನೇ ಆಗಲಿ ಇವಳು ಹೆಸರಾಗ್ದಂಗೆ ನೋಡ್ಕೊಳ್ಳಿ. ಫಸ್ಟ್ ತಂಗಿನ ಕಿಡ್ನಾಪ್ ಮಾಡ್ಕೊಬಂದಿದ್ದೆ, ಆದರೆ ಈಗ ಇವಳನ್ನ ಕಿಡ್ನಾಪ್ ಮಾಡ್ಕೊಬಂದಿದ್ದೀನಿ. ಮನೆಯವರಂದರೆ ನಿನಗೆ ಪ್ರಾಣ ಅಲ್ವಾ, ಪ್ರಾಣ ಏನು ಅಂತ ಅಂದರೆ ನಮಗೆ ಇಲ್ಲಿ ನಿನಗೂ ಕೂಡ ಗೊತ್ತಾಗಬೇಕು, ಆ ರೀತಿ ನೀನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಿಡ್ನಾಪ್ ಮಾಡ್ಕೊಬಂದಿದ್ದನ್ನು ಕೂಡ ಹೇಳ್ತಾ ಇರ್ತಾರೆ. ಮತ್ತು ಒಂದು ಕಡೆ ಇಲ್ಲಿ ಪ್ರಜ್ಞೆ ಇಲ್ದೇ ಮಲಗಿರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ವಂಶಿ ತುಂಬಾ ಗಾಬರಿಯಿಂದ ಎಲ್ಲ ಕಡೆ ಹುಡುಕಾಡ್ತಿರ್ತಾನೆ. ಎಲ್ಲಿ ಹೋದ್ರು ಇವರು ಆ ಥರ ಹೇಳ್ದಲೆ ಯಾವುದೇ ಕಾರಣಕ್ಕೂ ಮನೇಲಿ ಯಾರಿಗೂ ಹೇಳ್ದಲೆ ಹೊರಗಡೆ ಹೋಗೋದಿಲ್ವಲ್ಲ, ಏನೇ ಹುಡುಗಾಟ ಮಾಡಿದ್ರು ಕೂಡ ಅವರು ಸಂದರ್ಭ ಸಮಯ ನೋಡ್ಕೊಂಡು ಮಾಡ್ತಾರೆ. ಅಂಥದ್ರಲ್ಲಿ ಅವ್ರು ಎಲ್ಲಿಗೆ ಹೋಗ್ಬಿಟ್ರು ಅಂತ ಇಲ್ಲಿ ಅವರು ಕೂಡ ತುಂಬ ಗಾಬರಿಯಿಂದ ನೋಡ್ತಾ ಇರ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಪ್ಲೀಸ್ ಯಾರನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ಸಂಚಿಕೆಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಇವತ್ತಿನ ಸಂಚಿಕೆ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಫ್ರೆಂಡ್ಸ್. ಬೈ ಬೈ ಫ್ರೆಂಡ್ಸ್.